ಸಿಎಂ ಹೇಳಿಕೆ ಬೆನ್ನಲ್ಲೇ ಗರಿಗೆದರಿದ ರಾಜಕೀಯ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಎಂಬಿ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಸಿಎಂ ಈಗಾಗಲೇ ಹೇಳಿಕೆ ಕೊಟ್ಟಿದ್ರು, ನಾನೇ ಪೂರ್ಣಾವಧಿ ಸಿಎಂ, ಯಾವುದೇ ಬದಲಾವಣೆಗಳಾಗೋದಿಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ಯಾವ ಕ್ರಾಂತಿಯೂ ಇಲ್ಲ ಅಂತ. ಇದರ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್. ಬೆಂಗಳೂರಿನ ಸದಾಶಿವ ನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಎಂಬಿ ಪಾಟೀಲ್ ಅವರು ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಎಂಬಿ ಪಾಟೀಲ್ ಅವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ಯಾಕೆ? ನಿನ್ನೆ ಸಿಎಂ ಸಿದ್ದರಾಮಯ್ಯ ಪರ ಡಿಕೆ ಶಿವಕುಮಾರ್ ಅವರು ಬ್ಯಾಟ್ ಬೀಸಿದ್ರು. ಅನಿವಾರ್ಯ, ನಾನು ಬೆಂಬಲ ಕೊಡ್ಲೇಬೇಕು, ಸಿಎಂ ಸಿದ್ದರಾಮಯ್ಯವ್ರನ್ನ ಕೈ ಬಲಪಡಿಸ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಂಬಿ ಪಾಟೀಲ್ ಅವರ ಭೇಟಿ. ಎಂಬಿ ಪಾಟೀಲ್ ಅವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಯಾವ ವಿಚಾರಕ್ಕೋಸ್ಕರ ಹೋಗಿದ್ದಾರೆ? ಈಗ ಹೊರ ಬಂದ ಮೇಲೆ ಅವರೇ ರಿಯಾಕ್ಷನ್ ಕೊಡ್ಬಹುದು, ಆ ಸಂದರ್ಭದಲ್ಲಿ ಏನೇ ಹೇಳ್ಬೋದು. ಬಟ್ ಹಂಗಿದ್ರೂ ಕೂಡ ನಿಜಕ್ಕೂ ಅಲ್ಲಿ ಭೇಟಿಯ ಸಂದರ್ಭದಲ್ಲಿ ಮಾತುಕತೆ ಏನಾಯ್ತು ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸುತ್ತೆ. ಬೆಂಗಳೂರಿನ ಸದಾಶಿವ ನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಎಂಬಿ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯನವರು ಎಂದೂ ಹೇಳದ ಒಂದು ಹೇಳಿಕೆಯನ್ನ ಹೇಳಿಬಿಟ್ರು, ನಾನೇ ಪೂರ್ಣಾವಧಿ ಸಿಎಂ, ಯಾವುದೇ ಬದಲಾವಣೆಗಳಾಗೋದಿಲ್ಲ, ಯಾರೂ ಕೂಡ ಸಿಎಂ ಬದಲಾವಣೆಗಳ ಬಗ್ಗೆ ಮಾತನಾಡಬಾರ್ದು ಅನ್ನೋ ರೀತಿಯಾಗಿ ತಾಕೀತು ಮಾಡಿದಂತಿತ್ತು ಆ ಹೇಳಿಕೆ. ತಮ್ಮ ಆಪ್ತ ವಲಯದಲ್ಲೂ ಇಲ್ಲಿವರೆಗೂ ಹೇಳ್ಕೊಳ್ತಾ ಇರಲಿಲ್ಲ ಸಿದ್ದರಾಮಯ್ಯನವರು, ನಾನು ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅಂತ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡಿಂದನೇ ಬ್ರೇಕ್ ಬಿದ್ದಿತ್ತು. ಈ ರೀತಿ ಹೇಳಿಕೆಗಳನ್ನ ಯಾರೂ ಕೊಡಬೇಡಿ, ಪೂರ್ಣಾವಧಿ ಸಿಎಂ ಆಗಲಿ, ಪವರ್ ಶೇರಿಂಗ್ ಆಗಲಿ, ಸಿಎಂ ಬದಲಾವಣೆ, ಇಂಥ ವಿಚಾರಗಳನ್ನ ಮಾತನಾಡಬೇಡಿ ಅಂತ. ಬಟ್ BR ಪಾಟೀಲ್ ಅವರ ಒಂದು ಆಡಿಯೋ ವೈರಲ್ ಆದಾಗಿನಿಂದ ಅಲ್ಲಿಂದ ಕಿಚ್ಚು ಹೊತ್ಕೊಳ್ತು ನೋಡಿ, ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರು. ಅದರ ಬೆನ್ನಲ್ಲೇ ಈಗಾಗಲೇ ಸುರ್ಜೇವಾಲಾ ಅವರು 2 ದಿನಗಳ ಕಾಲ ಬೆಂಗಳೂರಿಗೆ ಬಂದರು, ಶಾಸಕರನ್ನ ಕರೆದ್ರು, 1-to-1 ಮೀಟಿಂಗ್ ಆಯಿತು. ತದನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ನಾನೇ ಆಗಿರ್ತೀನಿ ಅಂದರು. ಅದರ ಬೆನ್ನಲ್ಲೇ ಈಗ ಎಂಬಿ ಪಾಟೀಲ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಹೋಗಿದ್ದಾರೆ. ಯಾಕೆ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಳಿ. ಈಗಾಗಲೇ ಎಂಬಿ ಪಾಟೀಲ್ ಅವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿದ್ಯಾಕೆ ಅನ್ನುವಂಥ ಒಂದು ಪ್ರಶ್ನೆ. ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಅವರು ನಾನು ಸಿಎಂ ಬೆಂಬಲಕ್ಕೆ ನಿಲ್ತೀನಿ ಎಂದಿದ್ರು. ಆ ಹೇಳಿಕೆಗಳಿಗೂ ಈ ಭೇಟಿಗೂ ಸಂಬಂಧ ಇದೆಯಾ? ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ನನ್ನ ಮುಂದೆ ಬೇರೆ ಆಯ್ಕೆಗಳಿಲ್ಲ, ಅವರನ್ನ ಬೆಂಬಲಿಸಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಎಂಬಿ ಪಾಟೀಲ್ ಅವರು ಕೂಡ ಸಿದ್ದರಾಮಯ್ಯನವರ ಆಪ್ತ ವರ್ಗದಲ್ಲಿ ಗುರುತಿಸಿಕೊಂಡಂತವ್ರು ಈಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವಂತದ್ದು ನಾನಾ ಅರ್ಥಗಳಿಗೆ ಕಾರಣ ಆಗ್ತಾ ಇದೆ. ಆದ್ರೆ ವಾಸ್ತವವಾಗಿ ಅವರು ಭೇಟಿಯನ್ನ ಕೊಟ್ಟಿರುವಂತದ್ದು ದೇವನಹಳ್ಳಿ KIDB ಜಮೀನು ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಬಳಿ ಚರ್ಚೆಗೆ ಬಂದಿದ್ದಾರೆ ಅಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು ಸೌಖ್ಯ. ಇದರ ಜೊತೆಗೆ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಏನೆಲ್ಲ ಇಲ್ಲಿಯವರೆಗೆ ಚರ್ಚೆಗಳು ಶುರುವಾಗಿದ್ದು, ಅದಕ್ಕೆ ಪೂರಕವಾಗಿ ಎಂಬಿ ಪಾಟೀಲ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವಂತದ್ದು ಕೂಡ ಕೆಲವೊಂದಷ್ಟು ಕುತೂಹಲಗಳಿಗೆ ಈಗ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಎಂಬಿ ಪಾಟೀಲ್ ಅವರು ಕೂಡ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಂತವ್ರು, ಜೊತೆಗೆ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರಾದಂತವ್ರು. ಅವರು ಕೂಡ ಮುಂದಿನ ದಿನಗಳಲ್ಲಿ ಸಿಎಂ ಕುರ್ಚಿಗೆ ಬರಬಹುದು, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದೆ ಆದ್ರೆ ಎಂಬಿ ಪಾಟೀಲ್ ಅವರನ್ನ ಅಥವಾ ಪರಮೇಶ್ವರ್ ಅವರನ್ನ ಮುಂಚೂಣಿಗೆ ತರ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕೆ ಇವಾಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವಂತದ್ದು ನಾನಾ ಚರ್ಚೆಗಳಿಗೆ ಗ್ರಾಸ ಆಗ್ತಾ ಇದೆ ಸತ್ಯ. ಓಕೆ, ಥ್ಯಾಂಕ್ ಯು ಶಿವು ಮಾಹಿತಿಗೆ. ನೋಡಿ, ಇಲ್ಲಿ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ, ಹುದ್ದೆಗೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ ಒಂದು ರೀತಿ ಚೈನ್ ಲಿಂಕ್. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹುದ್ದೆ ಮೇಲೆ, ಅಂದ್ರೆ ಸಿಎಂ ಹುದ್ದೆ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಣ್ಣಿದೆ. ಇನ್ನು ಡಿಕೆ ಶಿವಕುಮಾರ್ ಅವರ KPCC ಅಧ್ಯಕ್ಷ ಸ್ಥಾನದ ಮೇಲೆ ಹಲವರಿಗೆ ಕಣ್ಣಿದೆ. ಅದರಲ್ಲಿ ಎಂಬಿ ಪಾಟೀಲ್ ಅವರು ಕೂಡ ಆಕಾಂಕ್ಷಿನೇ. ಸಿದ್ದರಾಮಯ್ಯನವರು ಏನಾದರೂ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರು ಅಂತ ಅಂದ್ರೆ ಆ ಸ್ಥಾನಕ್ಕೆ ಸಿಎಂ ಆಗಿ ಡಿಸಿಎಂ ಬರಬೇಕು ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಬರಬೇಕು ಅಂತ.
ಡಿ.ಕೆ. ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಎಂ.ಬಿ. ಪಾಟೀಲ್ ಅವರು ಬರಬೇಕು ಅನ್ನುವಂಥ ಒಂದು ಆಕಾಂಕ್ಷೆ ಅವರಿಗಿದೆ. ಅವರಷ್ಟೇ ಅಲ್ಲ, ಹಲವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಹುದ್ದೆ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಬಟ್ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಾಗೆ ಉಳ್ಕೊಂಡಿರೋದ್ರಿಂದ, ಅಂದರೆ ಅವರು ಅದೇ ಕುರ್ಚಿಯಲ್ಲಿರೋದ್ರಿಂದ, ಆ ಕುರ್ಚಿ ಖಾಲಿ ಇಲ್ಲದೆ ಇರೋದ್ರಿಂದ ಎಲ್ಲ ಹುದ್ದೆಗಳಿಗೂ ಕೂಡ ಕಣ್ಣಿಟ್ಟಿರುವವರು ಕಾಯ್ತಾ ಇದ್ದಾರೆ ಯಾವಾಗ ಎಲ್ಲಿ ಏನು ಬದಲಾವಣೆಗಳಾಗಬಹುದು ಅಂತ. ನಿರೀಕ್ಷೆ ಅಂತೂ ದುಪ್ಪಟ್ಟಿದೆ, ರೇಸ್ ಕೂಡ ಹಾಗೆ ಇದೆ.